ಈ ವಿಡಿಯೋ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ನೀವು ನೋಡ್ತಿರೋದು ಸಂಗಲ್ದಾನ್ನ ಟನಲ್. ಜಮ್ಮು ಸೈಡಿಂದ ಕಾಶ್ಮೀರ ಸೈಡ್ಗೆ ಹೋಗ್ತಿದ್ದೇವೆ. ಮುಂದೆ ಬನಿಯಾಲ್ ಮೇಲೆ ಶ್ರೀನಗರ ತಲುಪ್ತೇವೆ. ಈಗ ಬರ್ತಿರೋದು ಸಂಗಲ್ದಾನ್ ಕಡೆಯಿಂದ ಕಾಶ್ಮೀರಕ್ಕೆ ಹೋಗುವ ಮೊದಲನೇ ಟನಲ್. ತುಂಬ ಚೆನ್ನಾಗಿರೋ ಟನಲ್ ಇದು. ಈ ಟನಲ್ನ ಬೆಟ್ಟವನ್ನು ಕೊರೆದು ಮಾಡಲಾಗಿದೆ. ಈ ಟನಲ್ನ ವಿಶೇಷ ಏನಂದರೆ ಪ್ರತಿ 375 ಮೀಟರ್ಗೆ ಒಂದು ಗೇಟ್ ಇರಲಿದೆ. ನೋಡಿ ಇಲ್ಲಿ ಯಾವ ರೀತಿ ಡ್ರೈನೇಜ್ ಸಿಸ್ಟಮ್ ಮಾಡಲಾಗಿದೆ ಅಂತ. ಕಮ್ಯುನಿಕೇಷನ್ಗೂ ಕೂಡ ಯಾವುದೇ ಅಡೆತಡೆ ಇಲ್ಲ. ಇಲ್ಲಿ ಮುಂದೆ ಕ್ಲಿಯರ್ ಇದೆಯಾ, ಯಾವುದೇ ಅಡೆತಡೆ ಇಲ್ವಾ ಅಂತ ತಿಳ್ಕೊಳ್ಳಾಗುತ್ತೆ. ಮೇಲೆ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಕೂಡ ಇದೆ. ಈ ಟ್ರೈನ್ ಎಲೆಕ್ಟ್ರಿಕ್ ಪವರ್ನಿಂದ ಚಲಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಪೊಲ್ಯೂಷನ್ ಆಗೋಲ್ಲ, ಯಾಕೆಂದರೆ ಇದು ಎಲೆಕ್ಟ್ರಿಕ್ ಪವರ್ನಿಂದ ಚಲಿಸುವಂಥ ಟ್ರೈನ್. ಸುಮಾರು 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಾವು ಈ ಟನಲ್ನ ಪಾಸ್ ಆಗ್ತಾ ಇದ್ದೇವೆ. ಈಗ ಟನಲ್ನ ಎರಡನೇ ಎಂಡ್ ಬರ್ತಾ ಇದೆ. ಇಲ್ಲಿ ತುಂಬಾ ಬ್ರಿಡ್ಜ್ಗಳಿವೆ. ತುಂಬ ಬೇಗನೆ ಮತ್ತೊಂದು ಟನಲ್ಗೆ ಎಂಟ್ರಿ ಆಗ್ತಾ ಇದ್ದೇವೆ. ಇದು ನಂಬರ್ T46 ಟನಲ್. ಇದು ಸುಮಾರು 700 ಮೀಟರ್ ಉದ್ದ ಇದೆ. ನೋಡ್ತಿದ್ದೀರಾ ಇದರಲ್ಲಿ ಯಾವ ರೀತಿ ಕರ್ವ್ಸ್ಗಳಿದ್ದಾವೆ ಅಂತ. ನಾವು ಈಗ ಎರಡನೇ ಟನಲ್ನಿಂದ ಆಚೆ ಬರ್ತಿದ್ದೇವೆ. ತುಂಬ ಸುಂದರವಾದ ನೋಟ ಇದು. ನಾವು ಈಗ ತಾನೇ ಮೂರನೇ ಟನಲ್ ನಂಬರ್ T47 ಒಳಗಡೆ ಹೋಗ್ತಾ ಇದ್ದೇವೆ. ಇದರ ಡಿಸ್ಟೆನ್ಸ್ ಕೂಡ 700 ಮೀಟರ್. ಇದು ಫಸ್ಟ್ ಎಲೆಕ್ಟ್ರಿಕಲ್ ಟನಲ್ ರೂಟ್ಸ್. ನಾವು ಈಗ ಫೋರ್ತ್ ಟನಲ್ ಅಂದರೆ ಟನಲ್ T48ನ ಎಂಟ್ರ್ ಆಗ್ತಿದ್ದೇವೆ. 2.2 ಕಿಲೋಮೀಟರ್ ಉದ್ದ ಇರುವಂಥ ಟನಲ್ ಇದು. ಇದರಲ್ಲಿ ನೀವು ವೆಂಟಿಲೇಟರ್ಸ್ ಕೂಡ ನೋಡ್ಬೋದಾಗಿದೆ. ಯಾಕಂದರೆ ಆಕ್ಸಿಜನ್ಗೆ ಕೊರತೆ ಆಗಬಾರ್ದು ಅಂತ ವೆಂಟಿಲೇಟರ್ಸ್ನ ಅಳವಡಿಸಲಾಗಿದೆ. ಆಚೆ ಬಂದ ನಮಗೆ ತುಂಬ ಚೆನ್ನಾಗಿರುವ ಬ್ರಿಡ್ಜ್ಗಳು ಕಾಣಸಿಗ್ತವೆ. ಈಗ ಲಾಂಗೆಸ್ಟ್ ಟನಲ್ಗೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಲಾಂಗೆಸ್ಟ್ ಟನಲ್ಗೆ ಎಂಟ್ರ್ ಆಗ್ತಾ ಇದ್ದೇವೆ. ನಾವು ಎಂಟ್ರ್ ಆಗ್ತಿರುವುದು T50 ದ ಲಾಂಗೆಸ್ಟ್ ಟನಲ್. ನಾರ್ದರ್ನ್ ರೈಲ್ವೆ ಅವರು ಬಿಲ್ಡ್ ಮಾಡಿರುವಂತಹ ಲಾಂಗೆಸ್ಟ್ ಟನಲ್ ಇದು. ಇಂಡಿಯಾದಲ್ಲಿ ಲಾಂಗೆಸ್ಟ್ ಟನಲ್ ಅಂತ ಕೂಡ ಹೇಳ್ಬೋದು. ಇದು ಸುಮಾರು 7.8 ಕಿಲೋಮೀಟರ್ ಉದ್ದವಾದ ಟನಲ್ ಇದಾಗಿದೆ. ಇದು ಸ್ವಲ್ಪ ಟೈಮ್ ತಗೊಳ್ಳುವಂತಹ ಟನಲ್ಲು. ನಾವು ಈ T50 ಇಂದ ಹೊರಗಡೆ ಬರ್ತಾ ಇದ್ದೇವೆ. ಈಗ ಕಾಣ್ತಿರುವಂಥ ಸ್ಟೇಷನ್ ಖಾರಿ ಸ್ಟೇಷನ್. ಇನ್ನೇನು ಖಾರಿ ಸ್ಟೇಷನ್ ಅಪ್ರೋಚ್ ಆಗ್ತಾ ಇದ್ದೇವೆ. ತುಂಬ ಸುಂದರವಾದ ನೋಟ ಕಾಣ್ತಾ ಇದೆ.
ಕಾರಿ ಸ್ಟೇಷನ್ನ ನಂತರ ಇನ್ನೊಂದು ಟನಲ್ಗೆ ಎಂಟರ್ ಆಗ್ತಾ ಇದ್ದೇವೆ. ನೆಕ್ಸ್ಟ್ ಟನಲ್ಗೆ ಎಂಟರ್ ಆಗ್ತಿದ್ದೇವೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಒಂದಾದ ಮೇಲೆ ಒಂದು ಟನಲ್ ಕೊರೆದಿದ್ದಾರೆ ಅಂತ. ಇದು ಜಮ್ಮುವಿಂದ ಕಾಶ್ಮೀರ್ನ ಜರ್ನಿ ಸುಲಭ ಆಗಲಿ ಅಂತ ಕೊರೆದಿರುವಂತಹ ಟನಲ್ ಇದು. ಇಲ್ಲಿ ಕೆಲವೊಮ್ಮೆ ಲೆಫ್ಟ್ ಕರ್ವ್ಗಳು ಇವೆ, ಕೆಲವೊಮ್ಮೆ ರೈಟ್ ಕರ್ವ್ಗಳು ಇವೆ. ಈಗ ಬರ್ತಿದ್ದೇವೆ T55 ಟನಲ್. ಈ ಟನಲಿಂದ ಆಚೆ ಬಂದ್ವಿ. ನಾವು ಈಗ ಬನಿಯಾಲ್ ಸ್ಟೇಷನನ್ನು ತಲುಪಿದ್ದೇವೆ.